ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಲಾಗುತ್ತಿದೆ. ಸದ್ಯ ಆದಿಶ್ವರ್ ಕಾಮತ್ ಭಾಗ್ಯಗೆ ಚಾಲೆಂಜ್ ಮಾಡಿ 1 ವಾರ ನಾನು ಮಿಡಲ್ ಕ್ಲಾಸ್ ಜೀವನ ನಡೆಸುತ್ತೇನೆ ಎಂದು ಹೇಳಿದ್ದಾನೆ. ಅದರಂತೆ ಭಾಗ್ಯ ಮನೆಯ ಮೇಲಿನ ರೂಮ್ನಲ್ಲಿ ಸಾಮಾನ್ಯ ಜೀವನವನ್ನ ನಡೆಸುತ್ತಿದ್ದಾನೆ. ಕಷ್ಟವಾದರೂ ಇಷ್ಟಪಟ್ಟು 7 ದಿನಗಳ ಚಾಲೆಂಜ್ ಪೂರೈಸಲೇಬೇಕು ಎಂದು ಪಣತೊಟ್ಟಿದ್ದಾನೆ. ಆಫೀಸ್ಗೆ ಹೋಗಲು ಕಷ್ಟವಾಗುತ್ತಿರುವ ಕಾರಣ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದಾನೆ. ಮೀಟಿಂಗ್ ಕೂಡ ಮನೆಯಿಂದಲೇ ಅಟೆಂಡ್ ಆಗಿದ್ದಾನೆ. ಆದ್ರೆ ಆದಿ ಎಲ್ಲಿದ್ದಾನೆ ಎಂದು ಕಂಡುಹಿಡಿಯಲು ಕನ್ನಿಕಾ ಆದಿಯ ಆಫೀಸ್ ಬಾಯ್ ಒಬ್ಬನನ್ನ ಚೂ ಬಿಟ್ಟಿದ್ದಾಳೆ. ಹೌದು, ನನಗೆ ಆದಿ ಬ್ರೋ ಮೇಲೆ ಅನುಮಾನ ಬರುತ್ತಿದೆ. ಅದಕ್ಕಾಗಿ ಒಂದು ಪ್ಲಾನ್ ಮಾಡಿದ್ದೇನೆ. ಆದಿ ಆಫೀಸ್ನಲ್ಲಿ ನಮ್ಮ ಹುಡುಗ ಒಬ್ಬ ಇದ್ದಾನೆ. ಅವನ ಹತ್ರ ಹೇಳಿ ಆದಿ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಎಲ್ಲಿಂದ ಬರ್ತಿದ್ದಾನೆ ಆಫೀಸ್ಗೆ ಎಲ್ಲಾ ಮಾಹಿತಿ ಕಲೆ ಹಾಕಲು ಹೇಳಿದ್ದೇನೆ. ಅವನು ಸ್ವಲ್ಪ ಹೊತ್ತಲ್ಲಿ ಎಲ್ಲಾ ವಿಷಯ ತಿಳಿಸುತ್ತಾನೆ ಎಂದು ಕನ್ನಿಕಾ ಮೀನಾಕ್ಷಿ ಬಳಿ ಹೇಳಿದ್ದಾಳೆ. ಅತ್ತ ಹಿಂದಿನ ಮೀಟಿಂಗ್ ನಲ್ಲಿ ತಾಂಡವ್ ತಬ್ಬಿಬ್ಬಾಗಿ ಸರಿಯಾಗಿ ಪ್ರೆಸೆಂಟೇಷನ್ ಮಾಡದ ಕಾರಣ ಕ್ಲೈಂಟ್ಗಳು ಅಸಮಾಧಾನಗೊಂಡಿದ್ರು. ಹೀಗಾಗಿ ಇನ್ನೊಮ್ಮೆ ಮೀಟಿಂಗ್ ಫಿಕ್ಸ್ ಮಾಡಿ ನಾನು ಬರುತ್ತೇನೆ ಎಂದು ಆದಿ ಹೇಳಿದ್ದ. ಅದರಂತೆ 3ನೇ ದಿನ ಆದಿ ಆಫೀಸ್ಗೆ ಹೋಗಬೇಕಿದೆ. ಆದ್ರೆ ಆದಿ ತಾನು ತಂದಿದ್ದ 2 ಜೊತೆ ಪ್ಯಾಂಟ್ ನ ಒಗೆಯಲು ಹಾಕಿರುತ್ತಾನೆ. ಹೀಗಾಗಿ ತಾಂಡವ್ಗೆ ಕಾಲ್ ಮಾಡಿ ನಾನು ಆಫೀಸ್ ಬರೋಕೆ ಆಗುತ್ತಿಲ್ಲ, ಮನೆಯಿಂದಲೇ ಆನ್ಲೈನ್ ನಲ್ಲಿ ಮೀಟಿಂಗ್ ಅಟೆಂಡ್ ಆಗುತ್ತೇನೆ ಎಂದು ಹೇಳಿದ್ದಾನೆ. ಅದರಂತೆ ಶರ್ಟ್ ಮೇಲೆ ಕೋಟ್ ಹಾಕಿಕೊಂಡು ಹಾಗೂ ಪ್ಯಾಂಟ್ ಇಲ್ಲದ ಕಾರಣ ಲುಂಗಿ ಸುತ್ತಿಕೊಂಡು ಮೀಟಿಂಗ್ ಅಟೆಂಡ್ ಆಗಿದ್ದಾನೆ. ಹೀಗೆ ಮೀಟಿಂಗ್ ನಡೆಯುತ್ತಿರುವಾಗ ಆದಿ ರೂಮ್ ಬಳಿ ಕುಸುಮ ಬಂದಿದ್ದಾಳೆ. ಹಾಯ್ ಫ್ರೆಂಡ್ ಎಂದು ಜೋರಾಗಿ ಹೇಳಿದ್ದಾಳೆ. ಆದಿ ಅವತಾರ ಕಂಡು ಜೋರಾಗಿ ನಕ್ಕಿದ್ದಾಳೆ. ಇದು ಮೀಟಿಂಗ್ ನಲ್ಲಿರುವವರಿಗೆ ಕೇಳಿಸಿದೆ. ಹಾಗೆಯೇ ಈ ಮೀಟಿಂಗ್ ಹಾಲ್ ನಲ್ಲಿ ಕನ್ನಿಕಾಳ ಸ್ಪೈ ಕೂಡ ಇದ್ದಾನೆ. ಬಳಿಕ ತಾಂಡವ್ ಹೇಗೋ ಮ್ಯಾನೇಜ್ ಮಾಡಿ ಮೀಟಿಂಗ್ ಅಲ್ಲಿಗೆ ಮುಗಿಸಿದ್ದಾನೆ. ಮೀಟಿಂಗ್ ಮುಗಿದ ತಕ್ಷಣ ಸ್ಪೈ ಕನ್ನಿಕಾಗೆ ಕಾಲ್ ಮಾಡಿ ಆದಿಶ್ವರ್ ಆಫೀಸ್ಗೆ ಬಂದಿಲ್ಲ, ಆನ್ಲೈನ್ ನಲ್ಲಿ ಮೀಟಿಂಗ್ ಅಟೆಂಡ್ ಆಗಿದ್ರು. ಆದ್ರೆ ಅವರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಅದು ಯಾವುದೋ ಒಂದು ಮನೆ ತರ ಇದೆ ಎಂದು ಹೇಳಿದ್ದಾನೆ. ಆಗ ಕನ್ನಿಕಾ, ಸರಿ ನೀನು ತಾಂಡವ್ನ ಫಾಲೋ ಮಾಡು, ಅವನಿಗೆ ಆದಿ ಎಲ್ಲಿದ್ದಾನೆ ಅಂತ ಖಂಡಿತ ಗೊತ್ತಿರುತ್ತೆ ಎಂದು ಹೇಳಿದ್ದಾಳೆ. ಇದೇ ವೇಳೆ ತಾಂಡವ್ ಆಫೀಸ್ ನಿಂದ ಹೊರಟಿದ್ದಾನೆ. ಆ ಸ್ಪೈ ತಾಂಡವ್ನ ಫಾಲೋ ಮಾಡಲು ಶುರು ಮಾಡಿದ್ದಾನೆ. ತಾಂಡವ್ ಆಫೀಸ್ ನ ಕೆಳಗೆ ಹೋದ ತಕ್ಷಣ ಆದಿಯ ಕಾಲ್ ಬರುತ್ತೆ. ನಾವು ಮೀಟ್ ಆಗದೆ ತುಂಬಾ ದಿನ ಆಯ್ತಲ್ವಾ, ಬನ್ನಿ ಒಂದ್ಸಲ ಮೀಟ್ ಆಗೋಣ ಎಂದು ಆದಿ ತಾಂಡವ್ಗೆ ಹೇಳಿದ್ದಾನೆ. ಅದಕ್ಕೆ ತಾಂಡವ್ ಹೌದು, ಎಲ್ಲಿಗೆ ಬರಬೇಕು ಎಂದು ಕೇಳಿದ್ದಾನೆ. ನೀವು ಭಾಗ್ಯ ಮನೆಗೆ ಬನ್ನಿ, ನಾನು ಅವರ ಬಿಲ್ಡಿಂಗ್ ನ ಮೇಲಿನ ರೂಮ್ ನಲ್ಲೇ ಇರೋದು ಎಂದು ಹೇಳಿದ್ದಾನೆ. ಇದನ್ನ ಕೇಳಿ ತಾಂಡವ್ಗೆ ಶಾಕ್ ಆಗಿದೆ. ಸರಿ ಎಂದು ಭಾಗ್ಯ ಮನೆ ಕಡೆ ಹೊರಡುತ್ತಾನೆ. ತಾಂಡವ್ ಹೊರಟ ಕೂಡಲೇ ಅತ್ತ ಕನ್ನಿಕಾಳ ಸ್ಪೈ ಕೂಡ ಸ್ಕೂಟಿಯಲ್ಲಿ ಫಾಲೋ ಮಾಡಿಕೊಂಡು ಹೊರಟಿದ್ದಾನೆ. ಇನ್ನೇನು ಭಾಗ್ಯ ಮನೆ ತಲುಪಿತು ಎಂಬ ಹೊತ್ತಿಗೆ ಆದಿ ಕಾಲ್ ಮಾಡಿ ನಾನು ಇಲ್ಲೇ ರಸ್ತೆ ಪಕ್ಕ ಇದ್ದೇನೆ, ಬಂದೆ ಅಲ್ಲಿಗೆ ಇರಿ ಎಂದಿದ್ದಾನೆ. ತಾಂಡವ್ನ ಕಾರು ಆದಿ ಪಕ್ಕದಲ್ಲಿ ಪಾಸ್ ಆಗುವಾಗ ಆದಿಗೆ ಅವನನ್ನ ಯಾರೋ ಫಾಲೋ ಮಾಡುತ್ತಿರುವುದು ಗೊತ್ತಾಗಿದೆ. ತಕ್ಷಣ ತಾಂಡವ್ಗೆ ಕಾಲ್ ಮಾಡಿ ನಿಮ್ಮನ್ನ ಯಾರೋ ಫಾಲೋ ಮಾಡುತ್ತಿರುವ ಹಾಗಿದೆ ಎಂದು ಆದಿ ಹೇಳಿದ್ದಾನೆ. ಹೌದಾ ಎಂದು ಕಾರಿನಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸುತ್ತಾನೆ. ಆಗ ಸ್ಪೈ ಕೂಡ ಸ್ವಲ್ಪ ಮುಂದೆ ಹೋಗಿ ಗಾಡಿ ನಿಲ್ಲಿಸಿದ್ದಾನೆ. ಆಗ ತಾಂಡವ್ ಇದು ಶ್ರೇಷ್ಠಳ ಕೆಲಸ, ನಾನು ಭಾಗ್ಯ ಮನೆಗೆ ಹೋಗುತ್ತೇನೆ ಅಂತ ತಿಳಿಯಲು ಅವಳು ಯಾರನ್ನು ಚೂ ಬಿಟ್ಟಿದ್ದಾಳೆ ಎಂದು ಅಂದುಕೊಳ್ಳುತ್ತಾನೆ. ಸದ್ಯ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಂಡಿದೆ. ಯಾರೋ ಫಾಲೋ ಮಾಡುತ್ತಿರುವ ವಿಚಾರ ಆದಿ ತಾಂಡವ್ಗೆ ಗೊತ್ತಾಗಿದೆ. ಆದ್ರೆ ಇದು ಕನ್ನಿಕಾಳ ಕೆಲಸವೇ ಎಂಬುದು ಗೊತ್ತಾಗುತ್ತಾ ಎಂಬುದು ನೋಡಬೇಕಿದೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.